ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಮೈಸೂರು ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಹಗ್ಗ ಜಗ್ಗಾಟ ಏರ್ಪಟ್ಟಿದೆ. ಚಾಮರಾಜ ಕ್ಷೇತ್ರ ಸಂಬಂಧ ಬಿಜೆಪಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ ಸಮರ ಏರ್ಪಟ್ಟಿದೆ. ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆಗೆ ಪ್ರತಾಪ್ ಸಿಂಹ ಇಂಗಿತವನ್ನು ವ್ಯಕ್ತಪಡಿಸಿದ್ದು, ಮಾಜಿ ಶಾಸಕ ಎಲ್ ನಾಗೇಂದ್ರ ಕಣ್ಣು ಕೆಂಪಗಾಗಿಸಿದೆ. ಟಿಕೆಟ್ ಯಾರಿಗೆ ನೀಡಬೇಕು ಅಂತ ನಿರ್ಧರಿಸೋದು ಹೈಕಮಾಂಡ್. ಪ್ರತಾಪ್ ಸಿಂಹಗೆ ಅದರ ಬಗ್ಗೆ ಅರಿವಿರಬೇಕು ಅಂತ ಪ್ರತಾಪ್ ಸಿಂಹ ವಿರುದ್ಧ ನಾಗೇಂದ್ರ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಯಾವ ಕಾರಣಕ್ಕೆ ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ. ನಾನು ಪಕ್ಷದ ಸಂಘಟನೆಗಾಗಿ ದುಡಿತಾ ಇದ್ದೀನಿ. ನನ್ನ ಬಗ್ಗೆ ಯಾವ ಆಪಾದನೆಗಳೂ ಇಲ್ಲ. ನಾನು ಕೋರ್ಟ್ನಿಂದ ಯಾವುದೇ ಸ್ಟೇ ತೆಗೆದುಕೊಂಡಿಲ್ಲ ಅಂತ ನಾಗೇಂದ್ರ ಕುಟುಕಿದ್ದಾರೆ. ನಾನು ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. ಪ್ರತಾಪ್ ಸಿಂಹ ರಾಜ್ಯ ಮಟ್ಟದ ನಾಯಕ, ಬೇರೆ ಎಲ್ಲಾದರೂ ಸ್ಪರ್ಧೆಯನ್ನು ಮಾಡಲಿ ಅಂತ ನಾಗೇಂದ್ರ ಹೇಳಿದರು. ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಂಬಂಧ ನಾಗೇಂದ್ರ ಹಾಗೂ ಪ್ರತಾಪ್ ಸಿಂಹ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ. ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ, ಮತ್ತೆ ತನಗೆ ಟಿಕೆಟ್ ಕೊಡಬೇಕು ಅಂತ ನಾಗೇಂದ್ರ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ನಾನು ಆಕಾಂಕ್ಷಿಯಷ್ಟೇ ಅಂತ ಹೇಳಿದ್ದೀನಿ, ನಾನು ಅಭ್ಯರ್ಥಿ ಅಂತ ಹೇಳಿಲ್ಲ. ಆಕಾಂಕ್ಷಿ ಹಾಗೂ ಅಭ್ಯರ್ಥಿ ನಡುವಿನ ವ್ಯತ್ಯಾಸ ಕನಿಷ್ಠ ವಿದ್ಯಾರ್ಹತೆ ಇರೋರಿಗೆ ಅರ್ಥ ಆಗುತ್ತೆ ಅಂತ ನಾಗೇಂದ್ರಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷದಲ್ಲೇ ಬ್ಯಾನರ್ ಕಟ್ಟುವ ಕಾರ್ಯಕರ್ತನಿಗೂ ಆಕಾಂಕ್ಷಿಯಾಗುವ ಹಕ್ಕಿದೆ. ಹಾಗೆಯೇ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ. ಯಾರು ಅಭ್ಯರ್ಥಿ ಆಗಬೇಕು ಅಂತ ಪಕ್ಷ ನಿರ್ಧರಿಸುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿದರು. ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಇಲ್ಲದಿದ್ದಾಗ ಪಕ್ಷ ರಾಜ್ಯದಲ್ಲಿ ಜವಾಬ್ದಾರಿ ಕೊಡುತ್ತೆ. ಅದೇ ರೀತಿ ನಾನು ಕೂಡ ರಾಜ್ಯದ ಜನರೊಂದಿಗೆ ಇರಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀನಿ. ಚಾಮರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಜ್ಞಾವಂತ ಮತದಾರರು ಇರೋದ್ರಿಂದ ಚಾಮರಾಜದಿಂದ ಸ್ಪರ್ಧೆಗೆ ಬಯಸಿದ್ದೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಕೇಂದ್ರದಲ್ಲಿ ಇಲ್ಲ ಅಂದಮೇಲೆ ರಾಜ್ಯದಲ್ಲೇ ಇರಬೇಕಲ್ವಾ, ಅದ್ರ ಹೊರತಾಗಿ ಬೇರೆ ಯಾವುದಿಲ್ವಲ್ಲ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ. ಎಷ್ಟೋ ಜನ ಇಡೀ ದೇಶದಲ್ಲಿ ಟಿಕೆಟ್ ವಂಚಿತರಿದ್ದಾರೆ. ನಮ್ಮಲ್ಲಿ 303 ಜನ ಸಂಸದರಿದ್ವಿ. ನಾವು 2019ರಲ್ಲಿ ಬಿ ಜೆ ಪಿಯಿಂದ ಗೆದ್ದವರು. ಅದರಲ್ಲಿ 43%ಗೆ ಅಂದರೆ 132 ಜನಕ್ಕೆ ಟಿಕೆಟನ್ನು ಕೊಡಲಿಲ್ಲ. ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರಾಜ್ಯಗಳಲ್ಲಿ ಈ ರೀತಿ ಟಿಕೆಟ್ ಪಡ್ಕೊಂಡಿರಲಿಲ್ಲ ಅವರಿಗೆ ಅಸೆಂಬ್ಲಿನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಇಲ್ಲ ಅಂದಾಗ ರಾಜ್ಯ ಮಟ್ಟದಲ್ಲಿ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ಕೊಡುತ್ತೆ. ಹಾಗಾಗಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಇಲ್ಲಿ ಜನರ ಜೊತೆ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಹಾಗೆ ಕೇಂದ್ರದಲ್ಲಿ 10 ವರ್ಷ ಸಂಸದನಾಗಿ ನನ್ನ ಶಕ್ತಿ ಮೀರಿ ಮಾಡುವಷ್ಟು ಕೆಲಸವನ್ನು ಮಾಡಿದ್ದೀನಿ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಅಂತೇಳಿ ಹೇಳಿ ಈ ಹಿಂದೆನೂ ಕೂಡ ಸ್ಪಷ್ಟಪಡಿಸಿದೆ. ನಾನು ಮೈಸೂರಲ್ಲೇ ವಾಸ ಮಾಡೋದು, ಮೈಸೂರಲ್ಲೇ ಇರೋದು. ಮೈಸೂರಿನಲ್ಲಿ ನಾನು ಚಾಮರಾಜ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ಹಿಡಿತದಲ್ಲಿದೆ. ಅಲ್ಲಿ ಅತಿ ಹೆಚ್ಚು ವಿದ್ಯಾವಂತರು, ಬುದ್ಧಿವಂತರು, ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಅತಿ ಹೆಚ್ಚು ಕೆಲಸ ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯೀಸು ಇರುವಂಥ ಕ್ಷೇತ್ರ, ಪ್ರಜ್ಞಾವಂತರು ಇರುವಂಥ ಕ್ಷೇತ್ರ. ಹಾಗಾಗಿಯೇ ನಾನು ಕೂಡ ಅಲ್ಲಿಯ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.